ನಾಳೆ ಮಾರ್ಚ್ 19 ಯುಗಾದಿ ಹಬ್ಬ ಇರ್ತಕ್ಕಂಥದ್ದು. ಹೌದು, ಯುಗಾದಿ ಹಬ್ಬದಂದು ದೇವರಿಗೆ ಈ ಒಂದು ಎಲೆಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿದರೆ ನೀವು ಅಂದ್ಕೊಂಡಿರ್ತಕ್ಕಂತಹ ನಿಮ್ಮ ಕೋರಿಕೆಗಳೆಲ್ಲ ನೆರವೇರುತ್ತೆ ಅಂತ ಹೇಳಿ ಇದೀಗ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಸೊ ಹಾಗಿದ್ರೆ ಬನ್ನಿ ಆ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಇದೀಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಯುಗಾದಿ ಹಬ್ಬದಂದು ಬೆಳಗ್ಗೆನೇ ಎದ್ದು ಎಲ್ಲರೂ ಸಹ ತೈಲ ಸ್ನಾನವನ್ನು ಅಂತಂದರೆ ಅಭ್ಯಂಜನ ಸ್ನಾನವನ್ನು ಮಾಡಬೇಕಾಗಿರುತ್ತೆ. ಯುಗಾದಿ ಹಬ್ಬದಂದು ಇದು ಮುಖ್ಯವಾಗಿರ್ತಕ್ಕಂತಹ ಕೆಲಸ ಆಗಿರುತ್ತೆ. ಎಲ್ಲರೂ ಬೆಳಗ್ಗೆನೇ ಎದ್ದು ತೈಲ ಸ್ನಾನವನ್ನು ಮಾಡಿ ಹೊಸ ವಸ್ತ್ರವನ್ನು ಧರಿಸ್ಕೊಂಡು ಅದಾದ ನಂತರ ದೇವರ ಕೋಣೆಯಲ್ಲಿ ಪಂಚಾಂಗವನ್ನು ಓದಿ ದೇವರಿಗೆ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಪೂಜೆಯ ಸಮಯದಲ್ಲಿ ಈ ಒಂದು ಎಲೆಯನ್ನು ನೀವು ದೇವರಿಗೆ ಅರ್ಪಿಸಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಸೊ ನಿಮ್ಮ ಕೋರಿಕೆಗಳೆಲ್ಲ ನೆರವೇರುತ್ತೆ ಅನ್ನೋದನ್ನ ಇದೀಗ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಿದ್ರೆ ಯಾವ ಒಂದು ಎಲೆ ಅನ್ನೋದನ್ನ ತಿಳ್ಕೊಳೋದಾದರೆ ಅದು ದವನ. ಹೌದು, ಯುಗಾದಿ ಹಬ್ಬದಂದು ದವನವನ್ನು ದೇವರಿಗೆ ಅರ್ಪಿಸಿ ಪೂಜೆ ಮಾಡೋದ್ರಿಂದ ಸೊ ನಿಮ್ಮ ಇಚ್ಛೆಗಳೆಲ್ಲ ನೆರವೇರುತ್ತೆ ಅಂತ ಹೇಳಿ ಪುರಾಣ ಕಥೆಗಳಲ್ಲಿ ನಿಗದಿಪಡಿಸಿರ್ತಕ್ಕಂಥದ್ದು. ನಂತರ ಯುಗಾದಿ ಹಬ್ಬದಂದು ದೇವರಿಗೆ ದವನವನ್ನು ಸಮರ್ಪಿಸಿ ಪೂಜೆಯನ್ನು ಮಾಡಿದ ನಂತರ ಬೇವು ಬೆಲ್ಲವನ್ನು ಸಹ ನೀಡಿ ದೇವರಿಗೆ ಪೂಜೆಯನ್ನು ಮಾಡಿ ಅದಾದ ನಂತರ ಬೇವು ಬೆಲ್ಲವನ್ನು ನೀವು ಸಹ ಸ್ವೀಕರಿಸಬೇಕಾಗಿರುತ್ತೆ. ಮತ್ತೊಂದು ಮುಖ್ಯವಾಗಿರ್ತಕ್ಕಂತಹ ಕೆಲಸ ಏನು ಅಂತಂದರೆ ನೀವು ಜಾಗವನ್ನು ಖರೀದಿ ಮಾಡ್ಬೋದು ಅಥವಾ ನೀವು ಸ್ವಂತ ಮನೆಯನ್ನು ನೀವು ರೂಪಿಸ್ಕೊಳ್ತಕ್ಕಂತಹ ನಿರೀಕ್ಷೆಯಲ್ಲಿ ನೀವಿದ್ದರೆ ಈ ಒಂದು ಕೆಲಸವನ್ನು ನೀವು ಯುಗಾದಿ ಹಬ್ಬದಂದು ಮಾಡಿದರೆ ಸೊ ನಿಮ್ಮ ಕನಸೆಲ್ಲ ನೆರವೇರುತ್ತೆ ಅಂತ ಹೇಳಿ ಸಹ ಮಾಹಿತಿ ಇರತಕ್ಕಂಥದ್ದು. ಸೊ ಹಾಗಿದ್ರೆ ಯಾವ ಕೆಲಸವನ್ನು ನೀವು ಯುಗಾದಿ ಹಬ್ಬದಂದು ಮಾಡಿದರೆ ನೀವು ಭೂಮಿ ಪಡ್ಕೊಳ್ತಕ್ಕಂತಹ ಯೋಗ, ಸ್ವಂತ ಮನೆ ಕಟ್ತಕ್ಕಂತಹ ಯೋಗ ನಿಮ್ಮದಾಗುತ್ತೆ. ಇದನ್ನು ತಿಳ್ಕೊಳ್ಳೋದಾದರೆ ನೀವು ನವಧಾನ್ಯಗಳನ್ನು ನೆನೆಸಿಟ್ಟು ಅದು ಸಹ ಯುಗಾದಿ ಹಬ್ಬದಂದು ನವಧಾನ್ಯವನ್ನು ನೆನೆಸಿಟ್ಟು ಅದು ನೆಂದ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಗೋಮಾತೆಗೆ ನೀಡಿದ್ರೆ ಸೊ ನಿಮಗೆ ಸ್ವಂತ ಮನೆ ಪಡ್ಕೊಳ್ತಕ್ಕಂತಹ ಯೋಗ, ಸ್ವಂತ ಜಾಗವನ್ನು ಪಡ್ಕೊಳ್ತಕ್ಕಂತಹ ಯೋಗ ಸಿಗುತ್ತೆ ಅಂತ ಹೇಳಿ ಪುರಾಣ ಕಥೆಗಳಲ್ಲಿ ನೀಡಿರ್ತಕ್ಕಂಥದ್ದು. ಓಕೆನಾ? ಸೊ ಇದು ಯುಗಾದಿ ಹಬ್ಬದ ಪ್ರಯುಕ್ತ ಬಂದಿರತಕ್ಕಂತಹ ಮಾಹಿತಿಯಾಗಿರುತ್ತೆ. ಸೊ ಇದೇ ರೀತಿ ಇನ್ನೂ ಹಲವಾರು ಮಾಹಿತಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು, ಬಾಯ್.